ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೇನೆ. ಹಾಗೆ ಬೆಲ್ಲೈಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ ನಮ್ಮ ಹೊಸ ಹೊಸ ನೋಟಿಫಿಕೇಷನ್ಗಳು ನಿಮಗೆ ಬಂದು ತಲುಪ್ತಾವೆ ಅಂತ ಹೇಳ್ತೇನೆ. ಬನ್ನಿ, ಹಾಗಾದರೆ ಇವತ್ತು ಈವ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಈಗ ಟೀ ಗಿಟ್ಟೇನೆ, ಸ್ಕೂಲಿಂದ ಬಂದು ಈಗ ಟೀ ಮಾಡ್ತಾ ಇದ್ದೇನೆ. ಈ ಕಡೆ ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಇನ್ಮೇಲೆ ನನ್ನ ರೂಟೀನ್ ಸ್ಟಾರ್ಟ್. ಬನ್ನಿ, ಮನೇಲಿದ್ರೆ ಕೆಲಸ ಮಾಡ್ಬೋದು, ಡ್ಯೂಟಿ ಮಾಡಿ ಬಂದ್ರೆ ಟೈಮೇ ಸಿಗಲ್ಲ. ಬಂದು ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಟ್ಟಿರುತ್ತೆ. ಬನ್ನಿ ಮಾಡೋಣ. ನಿಮ್ದೆಲ್ಲ ಕೆಲಸ ಆಯಿತಾ? ನಮ್ಮದು ನೋಡಿ ಮುಗಿಯೋದೇ ಇಲ್ಲ ನಮ್ಮದು. ಸಿಲಿಂಡ್ರ್ ಬುಕ್ ಮಾಡಿ 4 ದಿವಸ ಆಯಿತು. ಯಾಕೆ ಸಿಲಿಂಡ್ರ್ನವ್ರು ಬಂದೇ ಇಲ್ಲ. ಬರಲಿ ಯಾವಾಗ ಬರ್ತಾರ ಬರಲಿ. ಸಿಲಿಂಡ್ರ್ ತೊಗೊಂಡ್ರೆ ಆಯಿತು. ಈಗ ಟೀ ಕುಡಿತೇವೆ. ಹೋಗ್ರಿ ಬಿಟ್ಟು ಮುಖ ತಗೊಂಬರೋರು. ಆಯಿತಾ ಫ್ರೆಂಡ್ಸ್, ನಮ್ಮದು ಕೆಲಸ ಇವಾಗ ಸ್ಟಾರ್ಟು. ಟೀ ಕುಡಿದು ಕೆಲಸ ಮಾಡೋದು. ಪಾತ್ರೆ ಬನ್ನಿ ಮೇಡಮ್ ನಮಗೆ ಕ್ಲೀನ್ ಮಾಡಿ ಅಂತ ಕರಿತಾ ಇದೆ. ನನಗೆ ಹೋಗಿ ಕ್ಲೀನ್ ಮಾಡ್ತೇನೆ. ತೀರಾ ಸೀರಿಯಸ್ ಆಗಿ ಲಾಗ್ ಮಾಡಬಾರ್ದು ಫ್ರೆಂಡ್ಸ್. ನಾನು ಸ್ವಲ್ಪ ಕಾಮಿಡಿ ಮಾಡ್ತಿರ್ತೇನೆ. ಹಾಗಾಗಿ ನಂಗೆ ಸೀರಿಯಸ್ ಆಗಿರೋದಂದ್ರೆ ನಮ್ಮ ಕೈಲಿ ಆಗಲ್ಲ. ಅಲ್ಲೆಲ್ಲ ಬಿಸಿ ಆಯಿತು. ನೆಕ್ಸ್ಟ್ ಕೆಲಸ ಮಾಡೋಣ. ಬನ್ನಿ ಟೀ ಕುಡಿಯೋಣ ಎಲ್ಲರೂ. ಹೌದು, ರಿಂಗು ಬಿಚ್ಚು ಹೋಗಿತ್ತು. ಯಾಕೋ ಏನೋ ಪದೇ ಬಿಸ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಹುಷಾರಾಗಿ ಇರಬೇಕು. ನೋಡಿ ಗೈಸ್, ಇವಳು ನನ್ನ ತಂಗಿ. ನೋಡಿ ನಿಮ್ಮ ತಂಗಿನ ಮತ್ತೆ ಕಣ್ಣು ಹಿಂಗೆ ಮಾಡ್ತಾಳೆ. ಹಿಂದ್ಗಡೆ ಫಾರೆಸ್ಟ್ ಕ್ವಾರ್ಟರ್ಸ್ ಇದೆ. ಅದೇ ಕ್ವಾರ್ಟರ್ಸ್ 4 ಮನೆ ಇದೆ. ಮೋಸ್ಟ್ಲಿ ನಿಮಗೆ ಕಾಣಿಸ್ಬಹುದು. ಒಂದಷ್ಟೇ ಕಾಣುತ್ತಾರೆ. ನಮ್ಮ ಮನೆ ಹಿಂದ್ಗಡೆನೇ ನೋಡಿ ಗಿಡ ಯಾವ ರೀತಿ ಇದೆ. ಕಸ ಹೊಡೆಯೋದೇ ಒಂದು ಕೆಲಸ ಆಗುತ್ತೆ. ಚೆನ್ನಾಗಿದೆ. ಬೇಸಿಗೆಯಲ್ಲಿ ಸ್ವಲ್ಪ ತಂಪು ಅನಿಸುತ್ತೆ, ಅಷ್ಟೊಂದು ಸೆಕೆ ಆಗಲ್ಲ ನಮಗೆ. ಟೀ ಕುಡಿತೀರೇ? ಹಾಂ ಬೇಟಿ, ಒಂದು ಕಪ್ ಮಾಡ್ಕೊಂಬೋಗಿ ಪಪ್ಪಾಗೆ. ಬ್ಯಾಡ್ರೆ? ನೀರು ಚೆನ್ನಾಗಿ ಕುಡೀರಿ ನೀರು. ಇಪ್ಪಟ್ಟು ಮಜ್ಜಿಗೆ ಮಾಡೋದು, ಶರ್ಬತ್ ಮಾಡೋದು, ಟೀ ಬಿಡೋದು, ಕಾಫಿ ಬಿಡೋದು. ಶರ್ಬತ್ ಮಾಡೋದೇ ಕೆಲಸ. ದೊಡ್ಡ ರೇಟ್. ಮುಟ್ಟಂಗಿಲ್ಲ ಲಿಂಬೆ ಹಣ್ಣಿಗೆ. ನಾಳೆ ಕಡೂರು ಸಾಯಿಬಾಬಾ ದೇವಸ್ಥಾನ ಉದ್ಘಾಟನೆ. ಇಲ್ಲಿ ಮಾಲಾಶ್ರೀ ಮೇಡಮ್ ಅವರು, ನಟಿ ಮಾಲಾಶ್ರೀ ಮೇಡಮ್ ಅವರು ಹಾಗೂ ಅವ್ರ ಮಗಳು ಬರ್ತಾ ಇದ್ದಾರೆ. ಗೈಸ್, ನಮ್ಮ ತಂಗಿಗೆ ಮಾಲಾಶ್ರೀ ಅನ್ನೋಕ್ ಬರ್ತಿಲ್ಲ, ಮಾಲಾಕ್ಷಿ ಅಂತಿದ್ದಾಳೆ ಗೈಸ್ ಅವಳು. ಮಾಲಾಶ್ರೀ ಮೇಡಮ್ ಆಗುತ್ತೆ. ಮಕ್ಕಳಲ್ಲ, ಮಕ್ಕಳಿಂದನೂ ತಪ್ಪಾಗೋದು. ಹೌದ್ರಿ? ಹೌದು, ಅವ್ರು ಬಂದಿದ್ರಂತಲ್ಲ. ನಮ್ಮ ರಟ್ಟಳ್ಳಿ ತಾಲೂಕಿಗೆ ಬರತ್ತಾರಂತಂದ್ರೆ ನಮಗೊಂದು ಹೆಮ್ಮೆ. ನಮ್ಮ ಫ್ಲೋರು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು.
ಒನ್ ಡೇ ಸಾಂಗ್ ಚಾಲೆಂಜ್ ಮಾಡೋಣ ಗೈಸ್. ಮಾಡ್ರಿ ನನ್ ಮೀ ವರ್ಸಸ್ ಮೈ ಸಿಸ್. ಎಕ್ಸಾಮ್ ಮುಗಿಲೆ ಆಮೇಲೆ ಮಾಡಂತ್ರಿ. ಈಗ ಸದ್ಯ ಫೈನಲ್ ಸೆಕೆಂಡ್ ಸೆಮಿಸ್ಟರ್ 2 ಎಕ್ಸಾಮ್ ಇದೆ ಗೈಸ್. ಮಾರ್ಚ್ ಒಳಗೆ ಸದ್ಯ ಬೇಡ. ಮೇ 2 ಮಂತ್ಸ್ ಹಾಲಿಡೇ ಕೊಡ್ತಾರಲ್ಲ ಅವಾಗ ಮಾಡುವ. ಮುಗಿಲಿ ಅವಾಗ ಎಲ್ಲ ಮಾಡೋಣ. ಹಾಂ ಎಷ್ಟು ರೀ ಬಾಡಿಗೆ? 2.5 ಲಕ್ಷ ರೂಪಾಯಿ ಟೋಟಲ್. ಓ ಒಂದು ಕಲ್ಯಾಣ ಮಂಟಪಕ್ಕೆ 2.5 ಲಕ್ಷ ರೂಪಾಯಿ ಬಾಡಿಗೆ ಒಂದು ದಿನಕ್ಕೆ. ಮನೆ ಮುಂದಾದರೆ ಮದುವೆನೇ ಆಗ್ತಿತ್ತು. ಲಗ್ನ ಮಾಡ್ಕೊಡ್ಬೇಕು. ಆದ್ರೆ A to Z ಅವ್ರದೇ. ರೇಷನ್ನಿಂದ ಹಿಡಿದು ಅಡಿಗೆ ಬಡಿಸೋದ್ರಿಂದ ಹಿಡಿದು ಹಾಕೋದ್ರಿಂದ ಹಿಡಿದು ಎಲ್ಲ ಅವ್ರದಾರೆ. ಅವ್ರ ಮದುವೆ ಮನೆಯವರು 2.5 ಲಕ್ಷ ಕೊಟ್ಟರೆ ಮುಗಿದೋಯ್ತು. ಇವ್ರದ್ದೇನು ಇಲ್ರಿ. ಏನು ಕೊಡ್ತಾರಲ್ಲ ಅಮೌಂಟ್ 2.5 ಲಕ್ಷ. ಹೀಗಾಗಿ A to Z ಅವರೇ ಜವಾಬ್ದಾರಿ ತೊಗೊಂಡಿದ್ರು. ನೋಡ್ರಿ ಬೇಜಾರಾಗ್ತಾ ಇದೆ. ಒಂದು ಹಾಡು ಹೇಳಿ ಅಂತ ಹೇಳಿದ್ದೆ ನನ್ನ ಮಕ್ಕಳಿಗೆ. ಕೇಳಿ ಹೇಳ್ತಾರೆ ಯಾವ ರೀತಿ ಹಾಡು ಹೇಳಿದರು ಅಂತ ಹೇಳ್ತಾರೆ, ನೀವು ಕೇಳಿ. ದ್ವಾಪರ ದಾಟುತ್ತಾ ನನ್ನನೇ ನೋಡಲು ನನ್ನನೇ ಸೇರಲು ಬಂದರಾದಿಕೆ. ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ. ಸಖಿ ನಿನ್ನ ರೂಪಿಸಿ ಸುಖಿ ನಿನ್ನ ಮೋಹಿಸಿ ನೀನೇ ನನ್ನ ಪ್ರೇಸಿ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ. ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಬೇರೆ ದಾರಿನೂ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ. ನಾನು ಹುಡುಕಿದ್ದ ನಿನ್ನ ನಿಲ್ದಾಣ ಇನ್ನೇನಿದೆ. ನಿಹಾರಿಕಾ ಆಕರ್ಷಿಕಾ ಅನಾಮಿಕಾ ಹೆಸರೇನೆ. ವೆರೋನಿಕಾ ಶಿಲ್ಪಾಲಿಕಾ ಇವಾಂಶಿಕಾ ಹೆಸರೇನೆ. ಅರಳದ ಪಾತ್ರೆ ಎಲ್ಲ ಕ್ಲೀನ್ ಆಗಿದೆ. ಇಲ್ಲೊಂದು ಸ್ವಲ್ಪ ಶಾಂಡ್ಗಿಗಂತ ಅಕ್ಕಿ ನೆನೆ ಇಟ್ಟೇನೆ. ಸಿಲಿಂಡ್ರ್ ಕೊಟ್ಟಿಲ್ಲ. ಸಿಲಿಂಡ್ರ್ ಯಾವಾಗ ಕೈ ಕೊಡುತ್ತಂತೂ ನಮಗಂತೂ ಗೊತ್ತಿಲ್ಲ. ಅದರಲ್ಲೇ ಮಾಡ್ತಾ ಇದ್ದಾನೆ. ಯಾವಾಗ ಬಂದು ಕೊಡ್ತಾರ ಕೊಳ್ಳೆ ಅವರು. 4-5 ದಿವಸ ಆಯಿತು ಸಿಲಿಂಡ್ರ್ ಬುಕ್ ಮಾಡಿ. ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾಗ್ತಾ ಇಲ್ಲ. ವರ್ಕಿಂಗ್ ವುಮೆನ್ ಅವರು ನೀವೆಲ್ಲ ಯಾವ ರೀತಿ ಮಾಡ್ಕೊತೀರಿ ಕಮೆಂಟ್ ಮಾಡಿ ತಿಳಿಸಿ. ನಾವು ಹೀಗೆ ನೋಡಿ, ಕೆಲಸ ಜಾಸ್ತಿ ಇತ್ತು ಅಂತಂದ್ರೆ ಬೆಳಗ್ಗೆ 4 ಗಂಟೆಗೆ ಹೇಳ್ತೇವೆ. ಕೆಲಸ ಕಡಿಮೆ ಇತ್ತು ಅಂತಂದ್ರೆ ಬೆಳಗ್ಗೆ 6 ಗಂಟೆಗೆ ಹೇಳ್ತೇವೆ. 6 ಗಂಟೆ ಮೇಲ್ಪಟ್ಟಂತೂ ಹೇಳಲ್ಲ. ಏನೋ ವಿಚಾರ ಇಲ್ಲ ಅಂತಂದ್ರೆ ಮಾತ್ರ 6:30 7 ಗಂಟೆ ಅಷ್ಟೇ. ಕೆಲಸ ಇತ್ತು ಅಂತಂದ್ರೆ ನಿದ್ದೆನೇ ಬರಲ್ಲ ನಮಗಂತೂ. ಇದೇನು ಭಾಳ ಹುರಿಯೋದು. ಕಾಳು ಹುರಿದೆ, ಶೇಂಗಾ ಹುರಿದೆ. ಫೋನ್ ಬಂತು ನಮ್ಮ ಟೀಚರ್ದು ಅಂತ ಹೇಳಿ ಫೋನ್ ಮಾಡಿ ಪೌಡ್ರ್ ಮಾಡ್ಕೊಂಬರ್ತೇನೆ. ಒಂದು 15-20 ದಿವಸಕ್ಕೆ ಆಗೋ ಅಷ್ಟೇ ಮಾಡ್ಕೊತೇನೆ, ಜಾಸ್ತಿ ಮಾಡಲ್ಲ. ಯಾಕಂದ್ರೆ ಟೆಂಪರ್ ಇರಲ್ಲ. ಹಾಗಾಗಿ
ನನ್ನ ಚಿಕ್ಕ ಮಗಳಿಗೆ ಶೇಂಗಾ ಕಾಳು ತಿನ್ನಂಗಾಗೈತಂತ, ಹಾಗಾಗಿ ಹಂಚಿನಲ್ಲಿ ಹಾಕಿ ಹುರಿತಾ ಇದ್ದಾಳೆ ನೋಡಿ. ಅಷ್ಟು ತಿಂತೀನಿ ಬಿಟ್ಟು ನೀನು? ಅಷ್ಟು ಇಷ್ಟನಾ? ಹಾಂ, ಅಲ್ಲ ತಿನ್ನಕ್ಕಾಗಿ ಅಷ್ಟು ಶೇಂಗಾ ಹುರಿಯತ್ತೀಯ? ಓ, ಭಾರಿ ಗ್ರೇಟ್ ಬಿಡ್ಬಿಟ್ಟು ನೀನು. ಹುರಿ ಹುರಿ ಹುರಿ, ಎಷ್ಟು ದಿವಸ ತಿನ್ನಂತ. ಹೆಸರು ಕಾಳು ಪಲ್ಯ ರೆಡಿ ಆಯಿತು. ಈಗ ನನ್ನ ಮಗಳಿಗೆ ಒಂದು ಆಮ್ಲೆಟ್ ಹಾಕ್ಕೊಡ್ತೇನೆ, ಚಿಕ್ಕ ಮಗಳಿಗೆ. ಈಗ ಒಂದು ಎಗ್ಗಿಂದಷ್ಟೇ ಒಂದು ಆಮ್ಲೆಟ್ ಹಾಕ್ಕೊಡ್ತೇನೆ. ಅವಳು ಕಬಾಬು ಅಂತ ಕನ್ವರ್ಸಾತಿದ್ಲ, ತೊಂದರೆ ಆಯಿತು ಅಂತ ಹೇಳಿ ಯಾವಾಗಾದ್ರೂ ಮಾಡಿಕೊಡ್ತೇನೆ ಅಂತ ಹೇಳಿ, ಆಮ್ಲೆಟ್ ಮಾಡಿಕೊಡ್ತೇನೆ ಬಾಯಿಲ್ಲ ಅಂತ ಹೇಳಿ ಆಕೆಗೆ ಸಮಾಧಾನ ಮಾಡಿ ಒಂದು ಆಮ್ಲೆಟ್ ಹಾಕ್ಕೊಡ್ತೇನೆ ಅಂತ ಹೇಳಿ ಕರ್ಕೊಂಬಂದೇನೆ. ಹಾಕ್ಕೊಡ್ತೇನೆ, ತಿನ್ನಲಿ ಅವಳು. ಚಿಕನ್ ಅಂತಾರೆ ಮಕ್ಕಳು, ಬೇರೆ ಏನು ತಿನ್ನೋದೇ ಇಲ್ಲ ಅವರು. ಓಕೆ ಫ್ರೆಂಡ್ಸ್, ಈ ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಬಾಯ್.